ಇಂದಿನ ದಿನಮಾನದಲ್ಲಿ ಮಕ್ಕಳಿಗೆ ಉತ್ತಮ ಶಿಕ್ಷಣದ ಜೊತೆಗೆ ಪರಿಸರ ಸಂರಕ್ಷಣೆಯ ಅರಿವನ್ನು ಮೂಡಿಸುವ ಅಗತ್ಯವಿದೆ ಎಂದು ಸಾಂಗ್ಲಿಯ ನವಕೃಷ್ಣ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ಹಾಗೂ ಖ್ಯಾತ ಉದ್ಯಮಿ ಪ್ರವೀಣ್ ಜಿ ಲೌಂಕಡ್ ಹೇಳಿದರು. ಅವರು ಚಿಕ್ಕೋಡಿ ನಗರದ ಕೇಶವ ಕಲಾಭವನದಲ್ಲಿ ಆರ್ಡಿ ಹೈಸ್ಕೂಲು 1971-72 ಹಾಗೂ 72-73 ಸಾಲಿನ ಎಸ್ಎಲ್ಸಿ ವಿದ್ಯಾರ್ಥಿಗಳ ಸ್ನೇಹ ಸಮ್ಮಿಲನ ಸುವರ್ಣ ಮಹೋತ್ಸವ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ಮಾತನಾಡುತ್ತಿದ್ದರು. ಯುವ ಪೀಳಿಗೆಯಲ್ಲಿ ಸಂಸ್ಕಾರದ ಕೊರತೆ ಎದ್ದು ಕಾಣುತ್ತಿದ್ದು, ಮಕ್ಕಳಿಗೆ ಪ್ರಾಥಮಿಕ ಹಾಗೂ ಪ್ರೌಢಶಾಲಾ ಶಿಕ್ಷಣ ಹಂತದಲ್ಲಿ ಉತ್ತಮ ಸಂಸ್ಕಾರ ನೀಡುವ ಅಗತ್ಯವಿದೆ ಎಂದರು. ಕಳೆದ 25 ವರ್ಷಗಳಿಂದ ಎಲ್ಲ ಹಳೆಯ ವಿದ್ಯಾರ್ಥಿಗಳು ಒಂದೆಡೆ ಸೇರಿ ತಮ್ಮ ಸುಖ ದುಃಖಗಳನ್ನು हंचिಕೊಳ್ಳುತ್ತಿರುವ कार्य श्लाघनीय ಎಂದರು. सन्माननीय सर्व मित्रांनो, आज आपली 71, 72, 73 आणि काही त्यांनी सांगितलं 73, 74 म्हणजे कॅरी फॉरवर्ड होत गेलेत का सगळे. कोणाला शाळेत जास्त राहायचा मान मिळालेला असेल. नाही साहेब, नाही काही कॅरी फॉरवर्ड बी असतात ना, नाही झाले म्हणजे हुशार शाळा आहे. आणि आज यांना आल्याला मी बघितलं, कारण यांना मी सांगली ज्या वेळेला बघत होतो हे पक्के पांढऱ्या कपडा सफारीमध्ये असलेले गृहस्थ असतात, पण आज त्यांना बघितल्यावर मला आपले म्हणजे माजी राष्ट्रपती राधाकृष्णनची आठवण झाली. यांची धोतर आणि यांचा ह्या पेहराव यांची आणि राधाकृष्णनजीची आठवण म्हणजे गुरुजनांची आठवण. आणि ते एक आज आपला जो 4 सप्टेंबर जो दिवस मनवला जातो त्यांच्या जन्मतिथीने, तो एक शिक्षण दिवस म्हणून त्यांच्या आज हे लागले. यांनी इतकं उत्कृष्ट भाषण केलं आणि आपले कान गोड केले, आपल्या जुन्या आठवणी सांगितल्या. तशा माझ्यासुद्धा असतात, तुमच्या सगळ्यांच्या असतात. आणि आज आपण या जुन्या आठवणीमध्ये सगळे रमलेले आहोत. आपल्याकडं त्यावेळेला कोएड नसेल. ಸಮಾರಂಭದ ಅಧ್ಯಕ್ಷತೆ ವಹಿಸಿದ್ದ ಪುರಸಭೆ ಅಧ್ಯಕ್ಷೆ ವೀಣಾ ಜಗದೀಶ್ ಕವಟಗಿಮಠ ಮಾತನಾಡಿ, ಈ ಹಳೆ ವಿದ್ಯಾರ್ಥಿ ಬಳಗದವರು ಚಿಕ್ಕೋಡಿ ಗ್ರಂಥಾಲಯಕ್ಕೆ ಅತ್ಯಮೂಲ್ಯವಾದ ಗ್ರಂಥದಾನ ಮಾಡಿರುವ ಕಾರ್ಯ ಉತ್ತಮ. ಇಂದಿನ ಶಿಕ್ಷಣ ಪದ್ಧತಿಯಿಂದ ಮಕ್ಕಳು ಒತ್ತಡದಲ್ಲಿ ಇದ್ದಾರೆ. ಅದಕ್ಕಾಗಿ ಇಂದಿನ ಮಕ್ಕಳು ಮೊಬೈಲ್ನಿಂದ ದೂರವಿದ್ದು ಪುಸ್ತಕ ಓದುವ ಕಡೆಗೆ ಹೆಚ್ಚು ಗಮನ ಹರಿಸಬೇಕು ಎಂದರು. ಇಲ್ಲಿ ಬಂದಂಥ ಎಲ್ಲ ಹಿರಿಯರಿಗೂ ವಿದ್ಯಾರ್ಥಿಯರಿಗೂ ನನ್ನ ನಮಸ್ಕಾರ. ಗೋಲ್ಡನ್ ಡೇಸ್ ಅಂದರೆ ಸ್ಟೂಡೆಂಟ್ಸ್ ಲೈಫ್. ಸ್ಟೂಡೆಂಟ್ಸ್ ಇದ್ದಾಗ ನಾವು ಎಷ್ಟು ಎಂಜಾಯ್ ಮಾಡ್ತೇವೆ, ಆಮೇಲೆ ಆ ಡೇಸ್ ನಮ್ಗೆ ಯಾವಾಗೂ ಸಿಗೋದಿಲ್ಲ ರೀ. ಸೊ ದೋಸ್ ಡೇಸ್ ಆರ್ ಸೆಡ್ ಆಸ್ ದಿ ಗೋಲ್ಡನ್ ಡೇಸ್. 25 ಇಯರ್ಸ್ ಆಯಿತು ನೀವು ಗೆಟ್ ಟುಗೆದರ್ ಮಾಡ್ತಾ ಇರೋದು. ನಂಗೆ ಅನಿಸ್ತೈತಿ ಬೆಳಗಾವಿ ಜಿಲ್ಲಾದಾಗ ಇದು ಒಂದೇ ಇನ್ಸ್ಟಿಟ್ಯೂಟ್ ಇರ್ಬೋದು, ಇಷ್ಟು ಚೆನ್ನಾಗಿ ಪ್ರತಿ ವರ್ಷ ನೀವು ಮಾಡ್ತಾಯಿದ್ದೀರಾ ಅಂದರೆ ಇದು ಒಂದೇ ಇರ್ಬೋದು ಅನ್ನಿಸ್ತದೆ. ಯಾಕಂದರೆ ಎಲ್ಲೂ ಮಾಡ್ತಾ ಇರೋ ಒಮ್ಮೆ ಗೆಟ್ ಟುಗೆದರ್ ಆದಮೇಲೆ ಮತ್ತೆ ಆಫ್ಟರ್ 10 years ದೇ ಮೇ ಗೆಟ್ ಟುಗೆದರ್ ಅಂತ ಮಾಡ್ತಿರ್ಬೋದು. ಬಟ್ ಐ ಥಿಂಕ್ RD ಹೈಸ್ಕೂಲ್, you're the RD high school? These are the RD high schools group where they are get together is going from up to for 25 years. The batch is of 1972 and 73, where I was not born only. I born on 75. So they all are senior to us. They all are as my dad, and their health are very good. ಡಿವೈಎಸ್ಪಿ ಗೋಪಾಲಕೃಷ್ಣ ಗೌಡರ ಸಮಾರಂಭಕ್ಕೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಹಳೆ ವಿದ್ಯಾರ್ಥಿಗಳಿಂದ ತಾವು ಕಲಿತ ಶಾಲೆಗೆ ಪ್ರಾಜೆಕ್ಟರ್ ಹಾಗೂ ಸ್ಕ್ರೀನ್ ಅನ್ನು ದೇಣಿಗೆಯಾಗಿ ನೀಡಲಾಯಿತು. ಶಾಲೆಯಲ್ಲಿ ಓದುತ್ತಿರುವ ಸುಮಾರು 50ಕ್ಕೂ ಹೆಚ್ಚು ಬಡ ವಿದ್ಯಾರ್ಥಿಗಳಿಗೆ ವರ್ಷ ಪೂರ್ತಿ ಸಾಲುವಷ್ಟು ಶೈಕ್ಷಣಿಕ ಪರಿಕರಗಳನ್ನು ಉಡುಗೊರೆಯಾಗಿ ನೀಡಲಾಯಿತು. ಪ್ರಾರಂಭದಲ್ಲಿ ಪಾರಂಪರಿಕ ವಾದ್ಯಗಳೊಂದಿಗೆ ಪಲ್ಲಕ್ಕಿ ಉತ್ಸವದ ಮೂಲಕ ಕಾರ್ಯಕ್ರಮವನ್ನು ಆರಂಭಿಸಲಾಯಿತು. ಸಮಾರಂಭದಲ್ಲಿ ಪ್ರಾಸ್ತಾವಿಕವಾಗಿ ಮಾತನಾಡಿದ ಮಹಮ್ಮದ್ ಶಫೀಕ್ ಶಂಕೇಶ್ವರ್ಕರ್ 1972-73ರಲ್ಲಿ ಎಸ್ಎಲ್ಸಿ ಶಿಕ್ಷಣ ಪಡೆದ ನಂತರ 1999ರಲ್ಲಿ 25 ವರ್ಷದ ಬಳಿಕ ಮೊದಲ ಬಾರಿಗೆ ಸ್ನೇಹ ಸಮ್ಮಿಲನ ಆಯೋಜಿಸಲಾಗಿತ್ತು. ನಂತರ ಪ್ರತಿ ವರ್ಷವೂ ಇದು ಮುಂದುವರಿಸಿಕೊಂಡು ಬಂದು ಇಂದಿಗೆ ಮತ್ತೆ 25 ವರ್ಷಗಳು ಕಳೆದವು. ಈ ಹಿನ್ನೆಲೆಯಲ್ಲಿ ಸಮಾರಂಭವನ್ನು ಅತ್ಯಂತ ಅದ್ದೂರಿಯಾಗಿ ಆಯೋಜಿಸಲಾಗಿದೆ ಎಂದರು. शिक्षक व्हायचं होतं, मला ऑथेलो शिकवायचा होता, मला किंग लिअर शिकवायचा होता. पण शेवटी कसं असतं, नियती ही प्रत्येक माणसाचं नीतीनं त्याचे ठोकताळे ठरवलेले आहेत. आणि मग आम्ही ह्या आकडेमोडीच्या क्षेत्रात शिरलो. 1 × 1 2, 2 + 2 4, 4 / 4 1, 1 - 1 0, या शून्याच्या वृक्ष ह्या क्षेत्रामध्ये आम्ही शिरलो. आणि तिथंही आमचं ते कुठं काही हे लागलं नाही.
2-3 वर्षानंतर खानापूर स्पिनिंग मिलचा मॅनेजिंग डायरेक्टर व्हायची मला हे मिळाली, विच वॉज 100% एक्सपोर्ट ओरिएंटेड स्पिनिंग मिल. द मोमेंट आय एंटर्ड द स्पिनिंग मिल आय वॉज नॉट नोईंग दी व्हरायटीज ऑफ कॉटन. सर मला कापसाची व्हरायटीसुद्धा माहीत नव्हती, पण शाजीबापू पाटलांचा एक विश्वास होता माझ्यावर. ते म्हटले हो रे पोडू, तू काय चुकलं मागलं तरी मी मागा आहे तुझ्या, चोरी मात्र करू नकोस, चोऱ्या माऱ्या मात्र करू नकोस, चुकलं तर मी आहे. आणि मी तुम्हाला अभिमानानं सांगतो की ज्या दिवशी प्रोडक्शन निघालं, इट वॉज 100% एक्सपोर्ट ओरिएंटेड. भारतामध्ये एकही किलो सूत विकायला परवानगी नव्हती, सगळं एक्सपोर्ट करायचं होतं. त्याकरता राजीव गांधींनी त्यावेळेला EOU स्कीम जी काढलेली होती, त्यावेळेला 10 कोटीच्या मशिनरीवर 14 कोटी रुपये कस्टम ड्युटी होती, आणि ती कस्टम ड्युटी गव्हर्नमेंट ऑफ इंडियाने आम्हाला माफ केलेली होती. आणि त्यावेळेला फक्त शहाजी बापूंचा तो जो हे होता आमच्यावर, त्यामुळं आम्ही त्या क्षेत्रात शिरलो. आज तो स्पिन बॉक्स पूर्ण उघडून आम्ही पूर्ण बसवू शकतो इतकंपर्यंत आज माझं संबंध भारतामध्ये माझं नाव आहे. सर, टेक्स्टाईल ಪಾರ್ಕ್ची जी ಸ್ಕೀಮ್ आहे ತಮಗೆ ಕಲಿಸಿದ ಶಿಕ್ಷಕರನ್ನ ಈ ಸಂದರ್ಭದಲ್ಲಿ ನೆನಪಿಸಿಕೊಂಡರು. ವೇದಿಕೆಯಲ್ಲಿ ಬಜರಂಗ ಪಾಟೀಲ, ಮುಕುಂದ ಕುಲಕರ್ಣಿ, ಡಿಜೆ ಗುಂಡೆ, ಪ್ರಕಾಶ್ ಬೆಲ್ಲದ ಉಪಸ್ಥಿತರಿದ್ದರು. ಅರುಣ ಕಾಗಲೆ, ಸಖಾರಾಮ್ ಕುಲಕರ್ಣಿ, ವಿಜಯ್ ಪೋತ್ತರ, ಆದಿನಾಥ್ ಶೆಟ್ಟಿ, ಬಸವರಾಜ ಮುಸಂಡಿ, ವಿಜಯ್ ಶೆಟ್ಟೆ, ದೀಪಕ್ ಶೆಟ್ಕೆ, ಗೋವಿಂದ ಇನಾಮದಾರ ಸೇರಿದಂತೆ ಸ್ನೇಹಿತರು ಹಾಗೂ ನಗರದ ಗಣ್ಯಮಾನ್ಯರು ಉಪಸ್ಥಿತರಿದ್ದರು.